ಇವತ್ತು ಚಿಕನ್ ಪೇಪರ್ ಫ್ರೈ ಮಾಡ್ತೀವಿ ನಾವು. ನೀವು ಹೆಂಗಿರುತ್ತಂದ್ರೆ ನೀವು ಅನ್ಕೋಬಹುದು ನಮಗೆ ಮಾಡೋಕ್ಕಾಗಲ್ಲ ಹಂಗೆ ಎಲ್ಲರೂ ಮಾಡ್ಬೋದು. ಅದರಲ್ಲಿ ಸ್ಪೆಷಲ್ ಇದು ಬ್ಯಾಚುಲರ್ಗೆ ಅಂತ ಹೇಳ್ಕೊಡಕತ್ತೀನಿ. ತುಂಬ ಈಸಿಯಾಗಿರುತ್ತೆ, ನೋಡ್ರಿ, ಟ್ರೈ ಮಾಡ್ರಿ, ಮಾಡ್ಕೊಂಡು ನೀವೇ ಯಾವತ್ತು ಬೇಕಾದ್ರೆ ಸಂಡೇ ದಿನ ಎಣ್ಣೆ ಹೊಡಿಯಕ್ಕೆ ಬೇಕಾ ಅದಕ್ಕೂ ಸೆಟ್ ಆಗುತ್ತೆ, ಅನ್ನಕ್ಕೆ ಬೇಕಾ ಅದಕ್ಕೂ ಸೆಟ್ ಆಗುತ್ತೆ, ಚಪಾತಿ ಬೇಕಾ ಅದಕ್ಕೂ ಸೆಟ್, ನೀವು ಯಾವುದು ಬೇಕಾದ್ರೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ನಿಮ್ಗೆ ಆ ಥರ ಹೇಳ್ಕೊಡ್ತು. ಶಿಸ್ತಾಗಿ ಮಾಡ್ಕ್ಯಾರಿ, ತಿನ್ರಿ, ಹೆಂಗೈತೆ ಅಂತಂದು ಬಂದು ಕಮೆಂಟ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಬರೀ ಮಾಡೋದು ನೋಡಿ ನೀವು ಮನೇಲಿ ಟ್ರೈ ಮಾಡಿ. ಅದಕ್ಕೆ ಫಸ್ಟು 2 ಈರುಳ್ಳಿ ತಗೋರಿ. ಎರಡು ಈರುಳ್ಳಿ ತಗೊಂಡು ಏನು ಮಾಡ್ತೀರಿ ಅಂದರೆ ಸಖತ್ತಾಗಿ ಏನು ಮಾಡ್ತೀರಿ, ನೈಸಾಗಿ ಕಟ್ ಮಾಡಿರಿ. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಕಟ್ ಮಾಡಿರಿ. ಯಾಕಂದರೆ ಈರುಳ್ಳಿ ನೈಸ್ ಕಟ್ ಮಾಡೋದ್ರಿಂದ ಜಲ್ದಿ ಬೇಯುತ್ತೆ. ಜಲ್ದಿ ಬೇಯೋದ್ರಿಂದ ನಮಗೆ ಸ್ವಲ್ಪ ಅಡುಗೆ ಸ್ಪೀಡ್ ಆಗುತ್ತೆ. ಏನು ಈರುಳ್ಳಿ ಕಟ್ ಮಾಡಿದ್ಮೇಲೆ ನೀವೇನು ಮಾಡ್ತೀರಿ ಅಂದ್ರೆ ಕರೆಕ್ಟಾಗಿ ಟೊಮೆಟೊ ಸೇಮ್ ಅದೇ ಎರಡು ಟೊಮೆಟೊ ತಗೊಳ್ರಿ. 2 ಟೊಮೆಟೊ ತಗೊಂಡು ಅವನು ನೈಸಾಗಿ ಕಟ್ ಮಾಡ್ತೀರಿ. ಇಲ್ಲ ಅವನು ಸ್ಲೈಸಾಗಿ ಕಟ್ ಮಾಡ್ತೀರಿ ಅಂದ್ರೆ ಕಟ್ ಮಾಡ್ಬೋದು. ಯಾಕಂದ್ರೆ ಟೊಮೆಟೊ ಎಲ್ಲ ಜಲ್ದಿ ಬೆಂದೋಗುತ್ತೆ. ಅದು ಜಲ್ದಿ ಬೇಯಬೇಕಂದ್ರೆ ನೀವೇನು ಮಾಡಬೇಕು, ಟೊಮೆಟೊ ಹಾಕಿದಾಗನೇ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿದ್ರಂದ್ರೆ ಅದೇನಾಗುತ್ತೆ, ಜಲ್ದಿ ಬೆಂದ್ಬಿಡುತ್ತೆ. ಅದು ಬೇಯೋದ್ರಿಂದ ನಮಗೆ ಏನಾಗುತ್ತೆ, ಸ್ವಲ್ಪ ಸ್ಪೀಡ್ ಆಗ್ಬೋದು ಅಡುಗೆ. ಸರಿನಾ? ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಕಾಳು ಹಾಕಿ ಈರುಳ್ಳಿನ ಫ್ರೈ ಮಾಡಿ ಬ್ರೌನ್ ಆಗಬೇಕು. ಬ್ರೌನ್ ಆದಮೇಲೆ ಏನು ಮಾಡ್ಬೇಕು, ನೀವು ಸ್ವಲ್ಪ ಫ್ರೈ ಮಾಡಿ ಅದನ್ನು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಅದು ಬಂದಾದ್ಮೇಲೆ ನೋಡಿರಿ, ಈ ಥರ ಫ್ರೈ ಆಗಿರ್ಬೇಕು. ಈ ಥರ ಫ್ರೈ ಆತಂದ್ರೆ ನಿಮಗೆ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ಟೊಮೆಟೊ ಹಾಕಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿದೆ ಸ್ವಲ್ಪ ಅಂದ್ರೆ ಲೇಟ್ ಆಗುತ್ತೆ. ಟೊಮೆಟೊ ಹಾಕಿ ಒಂದು 3 ನಿಮಿಷದಿಂದ 2 ನಿಮಿಷಕ್ಕೆ ಯಾಕಂದ್ರೆ ಬೇಕು, ಟೊಮೆಟೊ ಎಲ್ಲ ಬಿಡ್ತದೆ ಚಿಕನ್ ಹಾಕ್ತಿರೋದ್ಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಚಿಕನ್ ಮಿಕ್ಸ್ ಮಾಡ್ತಿರಲ್ಲ, ಮಿಕ್ಸ್ ಮಾಡಾದ್ಮೇಲೆ ಅರ್ಶಿಣ ಪೌಡ್ರ್ ತಗೊಂಡು ನಿಮ್ಗೆ ಎಷ್ಟು ಬೇಕು ಕಲರ್ಗೆ ಅಷ್ಟು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆಮೇಲೆ ಏನು ಮಾಡ್ತೀವಿ ಅಂದ್ರೆ ಯಾಕಂದ್ರೆ ಎಷ್ಟು ಕುದಿಸ್ತೋ ಅಷ್ಟು ಒಳ್ಳೆಯದು. ಅದು ಆಲ್ರೆಡಿ ಮಿಕ್ಸಿದೆ, ಸ್ವಲ್ಪ ಕುದಿರುತ್ತೆ. ಚಿಕನ್ ಬೇಯೋವರೆಗೂ ಅಂದರೆ ಒಂದು ಮಿನಿಮಮ್ 70% ಬೇಯೋವರೆಗೂ ಏನು ಮಾಡ್ತೀವಿ, ಅದಾದ್ಮೇಲೆ ಒಂದು ಸ್ವಲ್ಪ ಹಾಕಿ ಅವಾಗ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಕುದಿಯಕ್ಕೆ ಈ ಥರ ಬರ್ಬೇಕು. ಅದು ಎಲ್ಲ ನೀರೆಲ್ಲ ಹೊರ ಬರ್ಬೇಕು. ಮಸಾಲೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಿಮ್ಮ ಕಲರು ಎಲ್ಲ ಟೇಸ್ಟು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಪೆಪ್ಪರ್ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಆಮೇಲೆ ಏನು ಮಾಡ್ತೀರಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಫೈನಲ್ ಇದೆ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ರಿ, ಅಷ್ಟೇ, ಮುಗೀತು.